ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈಗ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ನಿನ್ನೆ ಅಷ್ಟೇ ನೀವು ಹೇಳ್ತಾ ಇದ್ರಿ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ಹೇಳುವಾಗ ತರಾತುರಿಯಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಹುದ್ದೆಗಿಟ್ಟಿಸ್ಕೋಬೇಕು ಅನ್ನೋ ಯಾವ ಅರ್ಜೆನ್ಸಿಯಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ ಅಂತ. ಇವತ್ತು ಅವರು ಅದನ್ನೇ ಹೇಳಿದ್ರು, ನಾನು ತರಾತುರಿಯಲ್ಲಿ ಇಲ್ಲ ಅಂತ. ಬಟ್ ಭಾನುವಾರ ಫೈನಲ್ ಡೇ, ಅದಕ್ಕೂ ಮುಂಚಿತವಾಗಿ ಡಿ.ಕೆ. ಸುರೇಶ್ ಹೋದ್ರು, ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೊರಡೋದಕ್ಕೆ ರೆಡಿ ಆಗಿದ್ದಾರೆ ದೆಹಲಿಗೆ. ಅಂದ್ರೆ ಏನಿದು ಪೊಲಿಟಿಕಲ್ ಗೇಮ್? ಶೋಧ ನೋಡಿ, ಡಿ.ಕೆ. ಸುರೇಶ್ 2023ರಲ್ಲಿ ಹೈಕಮಾಂಡ್ನ ಮಧ್ಯಸ್ಥಿಕೆಯಲ್ಲಿ ಏನು ಸಂಧಾನ ನಡೆದಿತ್ತು ಅದರ ಭಾಗವಾಗಿದ್ದರು. ಡಿ.ಕೆ. ಶಿವಕುಮಾರ್ ಬಣ ಹೇಳುವ ಪ್ರಕಾರ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಸುರೇಶ್ ಖರ್ಗೆ, ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರ ಮುಂದೆ ನಾನು ಅಧಿಕಾರವನ್ನು ಬಿಟ್ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಹೀಗಾಗಿ ಡಿ.ಕೆ. ಸುರೇಶ್ ಏನು ಮುಖ್ಯಮಂತ್ರಿಗಳ ಜೊತೆ 20 ನಿಮಿಷಗಳ ಕಾಲ ಕಳೆದ ವಾರ ದಿಲ್ಲಿಯಲ್ಲಿ ಮಾತನಾಡಿದರು. ಅದು ಕೂಡ ಡಿ.ಕೆ. ಸುರೇಶ್ ಮುಖ್ಯಮಂತ್ರಿಗಳಿಗೆ ನೀವು ಹಾಗೆ ಹೇಳಿದ್ರಿ, ಅದನ್ನು ಈಗ ಒಬೆ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡುವುದಕ್ಕೆ ಹೋಗಿದ್ದರು ಅನ್ನೋದನ್ನು ಡಿ.ಕೆ. ಶಿವಕುಮಾರ್ ಬಣ ಹೇಳ್ತಾ ಇದೆ. ಆದರೆ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಮಟ್ಟದ ಒಂದು ಸ್ಪಷ್ಟ ನಿಲುವನ್ನು ಕಾಯ್ದುಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈಗ ಅಧಿಕಾರ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ಈಗ ಏನು ಹೇಳುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಡಿ.ಕೆ. ಶಿವಕುಮಾರ್, ಸುರೇಶ್ ಅವರು ಹೇಳ್ತಿರ್ತಕ್ಕಂಥದ್ದು ಸರಿ, ನೀವು ಡಿಸೆಂಬರ್ನಲ್ಲಿ ಬಿಟ್ಕೊಡಲ್ವಾ, ಅಧಿವೇಶನ ಇದೆ, ಜನವರಿಯಲ್ಲಿ ಉತ್ತರಾಯಣದಲ್ಲಿ ಬಿಟ್ಕೊಡಿ, ಇಲ್ಲ ಫೆಬ್ರವರಿಯಲ್ಲಿ ಬಿಟ್ಕೊಡಿ ಅಂತಂದಾಗ ದೇವರಾಜ ಅರಸರ ರೆಕಾರ್ಡನ್ನು ಮುಗಿಸಿ ಆದರೂ ನಮಗೆ ಅಧಿಕಾರವನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಶಿವಕುಮಾರ್ ಮತ್ತು ಸುರೇಶ್, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ಗೆ ಕೇಳ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ಇದರಲ್ಲಿ ಈಗ ತರಾತುರಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಒಂದು ಎಕ್ಸಸೈಸನ್ನು ಮಾಡಿ ನಾಯಕತ್ವ ಬದಲಾವಣೆಯನ್ನು ಮಾಡಲಿಕ್ಕೆ ತಯಾರಿದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ಹೀಗಾಗಿ ಸಿದ್ದರಾಮಯ್ಯನವರ ಬಣದಿಂದ ಮತ್ತು ಹೈಕಮಾಂಡ್ ನಿಷ್ಠ ತಟಸ್ಥ ಬಣದಿಂದ ಹೋಗಿರ್ತಕ್ಕಂಥ ಸಲಹೆ ಹೈಕಮಾಂಡ್ಗೆ ಏನು ಅಂತಂದರೆ, ಇಲ್ಲ ನೀವು ಮೇದವರೆಗೆ ಕಾಯಿರಿ, ದೇವರಾಜ ಅರಸರ ರೆಕಾರ್ಡ್ ಮುಗಿಯುತ್ತೆ, ಬಜೆಟನ್ನು ಕೂಡ ಸಿದ್ದರಾಮಯ್ಯನವರು ಮಂಡಿಸಲಿ, ಮೇದಲ್ಲಿ 3 ವರ್ಷ ಸರ್ಕಾರಕ್ಕೆ ಪೂರ್ಣಗೊಳ್ಳುತ್ತೆ, ಮೇ 17-18ಕ್ಕೆ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಬಿಟ್ಟುಕೊಡಲಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥದ್ದನ್ನು ಕೇಳ್ಕೊಳ್ತಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಮತ್ತು ಸುರೇಶರಿಗೆ ಆ ಭರವಸೆ ಇದ್ದಂತಿಲ್ಲ. ಯಾಕಂದರೆ 2016ರಲ್ಲಿ KPCC ಅಧ್ಯಕ್ಷರಾಗಬೇಕಿತ್ತು ಡಿ.ಕೆ. ಶಿವಕುಮಾರ್ ಅವರು. ಇನ್ನೇನು ಅವರು ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಳ್ಳಿ ಅಂತ ಸೋನಿಯಾ ಗಾಂಧಿ ಹೇಳಿದರು, ಇವರು ಅಮೆರಿಕಕ್ಕೆ ಹೋದರು, ವಾಪಸ್ ಬರುವವರೆಗೆ ಇಡೀ ವಾತಾವರಣ ಬದಲಾಗಿತ್ತು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಕೇಳ್ತಿದ್ದಾರೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಎದುರು ಈ ಸಲ ಸಮಸ್ಯೆ ಇತ್ಯರ್ಥ ಆಗಲಿ, ಸಿದ್ದರಾಮಯ್ಯನವ್ರನ್ನ ನೀವು ಎಷ್ಟು ದಿನಗಳ ಕಾಲ ಮುಂದುವರಿಸ್ತೀರಿ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿ ಒಂದು ಟೈಮ್ ಟೇಬಲನ್ನು ಕೊಡಿ, ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆ ಸೂಚಿಸಬೇಕು ಸೋನಿಯಾ ಗಾಂಧಿ ಎದುರು ಅಂತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಇಡ್ತಕ್ಕಂಥ ಷರತ್ತು. ಹೀಗಾಗಿ ನೋಡಿ, ಹೈಕಮಾಂಡ್ ಕೂಡ ತರಾತುರಿಯಲ್ಲಿ ನಿರ್ಣಯ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ಈಗ ನಾವು ನಿನ್ನೆ ಕೂಡ ಅನೇಕ 3-4 ವಿಕಲ್ಪಗಳ ಬಗ್ಗೆ ಮಾತಾಡಿದ್ವಿ. ಒಂದು, ಸಿದ್ದರಾಮಯ್ಯನವ್ರನ್ನ 5 ವರ್ಷ ಮುಂದುವರಿಸಬೇಕು, ಡಿ.ಕೆ. ಶಿವಕುಮಾರ್ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪಲ್ಲ. ಎರಡನೇದು, ಇಲ್ಲ ಮೇದವರೆಗೆ ಮುಂದುವರಿಸಬೇಕು. ಮೇದವರೆಗೆ ಮುಂದುವರಿಸಬೇಕು ಅಂತ ಅದರಲ್ಲಿ ಪೇಚಿರುತ್ತೆ ಪಾಲಿಟಿಕ್ಸ್ನಲ್ಲಿ. ಇಲ್ಲ ಸಿದ್ದರಾಮಯ್ಯನವರು ಮೇವರೆಗೆ ಮಾತ್ರ ಮುಖ್ಯಮಂತ್ರಿ, ಡಿ.ಕೆ. ಶಿವಕುಮಾರ್ ಮೇಗ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಬಹಿರಂಗವಾಗಿ ಹೇಳೋಕ್ಕಾಗತ್ತಾ? ಹೇಳಿದರೆ ನಿಮಗೆ ಅಧಿಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಲೇಮ್ಡಕ್ ಮುಖ್ಯಮಂತ್ರಿ ಅನ್ಸ್ಕೊಳ್ತಾರೆ. ಹಾಗಾಗಿ ಹೈಕಮಾಂಡ್ ಅದನ್ನೆಲ್ಲ ಹೇಳಲ್ಲ. ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು, ಸೂಚಿಸಲ್ಲ. ಅದು ಅಲ್ಲದೆ ಈಗ ಡಿ.ಕೆ. ಶಿವಕುಮಾರ್ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಈಗ ಪರಿಸ್ಥಿತಿ ಒಂದಷ್ಟು ಬಿಸಿ ಇದೆ. ಈ ಟೈಮಲ್ಲಿ ಡಿಸಿಷನ್ ತಗೊಂಡು ಏನೋ ಒಂದಾದ್ರೆ ಅದು ಬೆಟರ್. ಮೇ ತನಕ ಅಂದ್ರೆ ಮತ್ತೆ ಸಿಚುವೇಶನ್ ಹೆಂಗಾಗುತ್ತೋ ಗೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ ದೃಷ್ಟಿ. ಹೌದು. ಮೂರನೇದು, ಇಲ್ಲ ತರಾತುರಿಯಲ್ಲಿ ನೀವು ನಾಯಕತ್ವ ಬದಲಾವಣೆಯನ್ನು ಮಾಡಬೇಕು, ಅದಕ್ಕೊಂದು ಫಾರ್ಮುಲಾ ತರಬೇಕು. KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, MB ಪಾಟೀಲ್, ಜಮೀರ್ ಅಹ್ಮದ್ ಖಾನ್ ಈ ರೀತಿ 3 ಉಪಮುಖ್ಯಮಂತ್ರಿಗಳನ್ನು ಜಾತಿಗೊಂದರಂತೆ ಉಪಮುಖ್ಯಮಂತ್ರಿಗಳನ್ನು ಕೊಟ್ಟು ಸಿದ್ದರಾಮಯ್ಯನವರ ಬೆಂಬಲಿಗರು ಉಪಮುಖ್ಯಮಂತ್ರಿ ಅಧ್ಯಕ್ಷರು, ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಜಾಸ್ತಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ಈ ರೀತಿಯ ಒಂದು ಫಾರ್ಮುಲಾವನ್ನು ತಯಾರಿಸಬೇಕು. ಆ ಫಾರ್ಮುಲಾ ಇಷ್ಟು ತರಾತುರಿಯಲ್ಲಿ ತಯಾರಾಗಿ ಅದು ಎಕ್ಸಿಕ್ಯೂಟ್ ಆಗತ್ತಾ? ಕ್ವಶನ್ ಮಾರ್ಕ್. 4ನೇದು, ಇಲ್ಲ ನೀವು ದಲಿತ ಮುಖ್ಯಮಂತ್ರಿ ಅಂತಕ್ಕಂಥ ಕಾರ್ಡನ್ನು ಸಿದ್ದರಾಮಯ್ಯನವರ ಬಣ ಆಡ್ತಾ ಇದೆ. ಆ ದಲಿತ ಮುಖ್ಯಮಂತ್ರಿ ಕಾರ್ಡ್ ಬಂದರೆ ಡಿ.ಕೆ. ಶಿವಕುಮಾರ್ ಪಾರ್ಟಿಯಲ್ಲಿ ಉಳಿತಾರ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಇರುತ್ತೆ. ಅಂದರೆ ಇನ್ ದ ಸೆನ್ಸ್ ನಾನು ಹೇಳೋದು, ಸಿದ್ದರಾಮಯ್ಯನವರು ಇನ್ನೊಂದು 2 ತಿಂಗಳು ಮುಂದುವರಿತಾರಂದರೆ ಡಿ.ಕೆ. ಶಿವಕುಮಾರ್ ಒಪ್ಪಬಹುದೇನೋ.
ಮೂರನೇವ್ರು ಬಂದು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಪೊಲಿಟಿಕಲ್ ಕರಿಯರ್ ಇನ್ ಕಾಂಗ್ರೆಸ್ ಏನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅದಕ್ಕೆ ಒಪ್ಪಿಗೆ ಸೂಚಿಸಲ್ಲ. ಹೀಗಾಗಿ ನನಗನ್ಸುತ್ತೆ ಹೈಕಮಾಂಡ್ ಇದನ್ನು ಶಾಸಕಾಂಗ ಪಕ್ಷದ ಸಭೆಯವರೆಗೆ ತರದ್ದೇ. ಒಂದು ವೇಳೆ ಶ್ವೇತಾ ಶಾಸಕಾಂಗ ಪಕ್ಷದ ಸಭೆಯವರೆಗೆ ಈ ನಿರ್ಣಯ ಬರೋದಾದರೆ ಪಾರ್ಟಿ ವರ್ಟಿಕಲಿ ಸ್ಪ್ಲಿಟ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತವೆ. ಯಾಕಂದರೆ ಯಾರು ಸೋಲ್ತಾರೋ ಅವ್ರೇನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹೀಗಾಗಿ ಹೈಕಮಾಂಡ್ ಇದಕ್ಕೊಂದು ವಯಾ ಮೀಡಿಯಾ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅಪ್ಲಿಕೇಶನ್ ಆಫ್ ಮೈಂಡ್ ನಿನ್ನೆಯಿಂದ ಶುರು ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ದಿಲ್ಲಿಗೆ ಹೋದ್ಮೇಲೆ ಅವರು ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಒಂದು ಸಂಧಾನ, ಇದು ಫೈನಾಲಿಟಿ ಅಂತಕ್ಕಂಥದ್ದರ ಒಂದು ನಿರ್ಣಯಕ್ಕೆ ಬರದೆ ನೀವು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರನ್ನು ದಿಲ್ಲಿಗೆ ಬಂದ್ಬಿಡಿ, 2-3 ದಿನಗಳ ಕಾಲ ಮಾತುಕತೆ ನಡೆದರೂ ಕೂಡ ಅದೇ ಕಗ್ಗಂಟು ಅದೇ ಬಿಕ್ಕಟ್ಟು ಮುಂದುವರೆದ್ರೆ ಹೈಕಮಾಂಡ್ಗೂ ಕೂಡ ಅಲ್ಲಿ ಫೇಸ್ ಸೇವಿಂಗ್ ಇರಲ್ಲ. ಆ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ ಮೊಡ್ಯಾಲಿಟೀಸ್ ಏನು, ಸಂಧಾನ ಏನು, ಎರಡೂ ಕಡೆಯವರು ಒಪ್ತಾರಾ, ಅದಕ್ಕೆ ಬಹುಶಃ ಡಿ ಕೆ ಸುರೇಶ್ರನ್ನ ಕೂಡ ದಿಲ್ಲಿಗೆ ಕರೆಸ್ಕೊಳ್ಳಾಗಿದೆ ಅಂತ ಅನ್ಸುತ್ತೆ ನನಗೆ. ಡಿ ಕೆ ಸುರೇಶ್ ದಿಲ್ಲಿಗೆ ಹೋಗಿದ್ದು ಒತ್ತಡ ಹಾಕಲಿಕ್ಕೋ ಅಥವಾ ಡಿ ಕೆ ಸುರೇಶ್ರ ಮೂಲಕ ಡಿ ಕೆ ಶಿವಕುಮಾರ್ ಏನು ಬಯಸ್ತಾ ಇದ್ದಾರೆ, ಎಲ್ಲಿವರೆಗೆ ನಾವು ನಿರ್ಣಯ ತೆಗೆದುಕೊಳ್ಬಹುದು ಅಂತಕ್ಕಂಥದ್ದನ್ನು ಹೈಕಮಾಂಡ್ ಚರ್ಚೆ ಮಾಡ್ಲಿಕ್ಕೆ ಕರೆದಿದೆ ಅಂತ ಕೂಡ ಅನಿಸ್ತಾ ಇದೆ. ಶ್ವೇತಾ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.